ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಲೋಕಸಭಾ ಚುನಾವಣೆಗೆ ಫೆಬ್ರವರಿ 27ಕ್ಕೆ ವೇಳಾಪಟ್ಟಿ ಪ್ರಕಟ ಆಗುವಂತಹ ಸಾಧ್ಯತೆ. ಫೆಬ್ರವರಿ 27ರ ಸಂಜೆ 6:30ಕ್ಕೆ ಸುದ್ದಿಗೋಷ್ಠಿಯನ್ನ ಚುನಾವಣಾ ಆಯೋಗ ಕರೆದಿದೆ. ಚುನಾವಣೆ ಮತ್ತು ಮತ ಎಣಿಕೆ ದಿನಾಂಕವನ್ನ 27ರ ಫೆಬ್ರವರಿ ಪ್ರಕಟಗೊಳಿಸುವಂತಹ ಸಾಧ್ಯತೆ ಇದ್ದು 6ರಿಂದ 7 ಹಂತಗಳಲ್ಲಿ ಚುನಾವಣೆಯನ್ನ ನಡೆಸುವಂತಹ ಒಂದು ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಏಪ್ರಿಲ್ 15 ಅಥವಾ 20ರ ಒಳಗೆ ಮೊದಲ ಹಂತದ ಚುನಾವಣೆಯನ್ನ ನಡೆಸುವಂತಹ ತಯಾರಿಗೆ ಹೋದಂತೆ ಕಾಣಿಸ್ತಾ ಇದೆ. ಕರ್ನಾಟಕದಲ್ಲಿ ಒಂದೇ ಹಂತದ ಮತದಾನ ನಡೆಯುವ ಸಾಧ್ಯತೆ ಇದೆ. ಮೇ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಚುನಾವಣೆ ನಡೆಸುವಂತಹ ಸಾಧ್ಯತೆಗಳಿದ್ದು ಫೆಬ್ರವರಿ 27ಕ್ಕೆ ವೇಳಾಪಟ್ಟಿ ಪ್ರಕಟ ಆಗುವಂತಹ ಸಾಧ್ಯತೆ ಇದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಫೆಬ್ರವರಿ 27ರಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದು ಎಷ್ಟು ಹಂತಗಳಲ್ಲಿ ಚುನಾವಣೆ ಆಗಬಹುದು ಅನ್ನುವಂತಹ ಒಂದು ಸಾಧ್ಯತೆಗಳು ಕೇಳಿ ಬರ್ತಾ ಇದೆ. ಖಂಡಿತ ದಿವ್ಯ, ಯಾಕಂದರೆ ಫೆಬ್ರವರಿ 27ಕ್ಕೆ ಒಂದು ಸುದ್ದಿಗೋಷ್ಠಿ ನಡೆಸುತ್ತೆ ಅಂತಂದರೆ ಅವತ್ತು ಸಂಜೆ 6:30ಕ್ಕೆ ಅಂತಂದರೆ ಈಗ ಲೋಕಸಭೆ ಚುನಾವಣೆ ಯಾವಾಗ ನಡೆಯುತ್ತೆ ಅನ್ನೋ ಒಂದು ಕುತೂಹಲ ಏನಿದೆ ಅದಕ್ಕೆ ಒಂದು ತೆರೆ ಬೀಳುವಂಥ ಸಾಧ್ಯತೆ ಇದೆ. ಅವತ್ತು ನಡೆಯತಕ್ಕಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ಎಷ್ಟು ಹಂತದಲ್ಲಿ ಒಂದು ಚುನಾವಣೆ ನಡೆಯುತ್ತೆ, ಹೇಗೆಲ್ಲ ಚುನಾವಣೆ ನಡೆಯುತ್ತೆ, ಅಂದರೆ ನಾಮಪತ್ರ ಸಲ್ಲಿಸುವ ದಿನಾಂಕ ಯಾವಾಗ, ಮತದಾನ ನಡೆಯುವಂಥ ದಿನಾಂಕ ಯಾವುದು, ಎಲ್ಲದನ್ನು ಕೂಡ ಚುನಾವಣಾ ಅಧಿಕಾರಿಗಳು ಒಂದು ಘೋಷಣೆ ಮಾಡಲಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ 6ರಿಂದ 7 ಹಂತಗಳಲ್ಲಿ ಈ ಒಂದು ಚುನಾವಣೆ ನಡೆಯುವಂಥ ಒಂದು ಸಾಧ್ಯತೆ ಇದೆ. ಯಾಕಂದರೆ ಇಡೀ ಭಾರತ ದೇಶದಲ್ಲಿ ತುಂಬ ಸೂಕ್ಷ್ಮವಾದಂತಹ ಪ್ರದೇಶಗಳು ಸಾಕಷ್ಟಿದೆ. ಬಿಹಾರ್, ಉತ್ತರ ಪ್ರದೇಶ ಮತ್ತು ಕಾಶ್ಮೀರ, ಬೇರೆ ಬೇರೆ ಕಡೆ ಸಾಕಷ್ಟು ಸೂಕ್ಷ್ಮವಾದಂತಹ ಪ್ರದೇಶಗಳಿದೆ. ಅಲ್ಲೆಲ್ಲ ಒಂದೇ ಹಂತದಲ್ಲಿ ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 6ರಿಂದ 7 ಹಂತಗಳಲ್ಲಿ ಒಂದು ಚುನಾವಣೆ ನಡೆಯತಕ್ಕಂಥ ಸಾಧ್ಯತೆ ಇದೆ. ಮತ್ತು ಕರ್ನಾಟಕದ ಮಟ್ಟಿಗೆ ಹೇಳಬೇಕು ಅಂತಂದರೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಯಾಕೆಂದರೆ ಕಳೆದ ಬಾರಿ ಒಂದೇ ಹಂತದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೆಸಿದ್ರು. ಈ ಬಾರಿನೂ ಕೂಡ ಅದೇ ರೀತಿಯಾದಂಥ ಒಂದು ಪ್ಲಾನ್ ಮಾಡಿದ್ದಾರೆ. ಏನೋ ಒಂದು ಸೌತ್ ಝೋನ್ ಇದೆ, ಅಲ್ಲೆಲ್ಲದೂ ಕೂಡ ಒಂದೇ ಹಂತದಲ್ಲಿ ಚುನಾವಣೆ ನಡೆಸಬೇಕು ಅನ್ನೋ ದೃಷ್ಟಿಯಿಂದ ಒಂದೇ ಹಂತದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೆಯುವಂಥ ಸಾಧ್ಯತೆ ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ದಿವ್ಯಾ. 6ರಿಂದ 7 ಹಂತಗಳಲ್ಲಿ ಚುನಾವಣೆ ನಡೆಯೋದ್ರಿಂದ ರಿಸಲ್ಟ್ ಕೂಡ ಇನ್ನು ಲೇಟ್ ಆಗುತ್ತಲ್ವಾ ಸುನಿಲ್? ಖಂಡಿತ ದಿವ್ಯ, ಯಾಕಂದರೆ ಈ ಒಂದು ಬೃಹತ್ ಪ್ರೊಸೆಸ್ ಸರಿಸುಮಾರು 2 ತಿಂಗಳ ಕಾಲ ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಫೆಬ್ರವರಿ 27ಕ್ಕೆ ಅವರು ಸುದ್ದಿಗೋಷ್ಠಿ ಕರೀತಾರೆ. ಯಾವತ್ತು ಸುದ್ದಿಗೋಷ್ಠಿ ಕರೆದು ಅವರು ಚುನಾವಣಾ ದಿನಾಂಕ ಘೋಷಣೆ ಮಾಡ್ತಾರೆ, ಅಲ್ಲಿಂದನೇ ಒಂದು ನೀತಿ ಸಂಹಿತೆ ಜಾರಿಯಾಗುತ್ತೆ. ಅಲ್ಲಿಂದನೇ ಅವರು ಯಾವಾಗ ಮತದಾನ ಮತ್ತು ನಾಮಪತ್ರ ಸಲ್ಲಿಕೆ, ನಾಮಪತ್ರ ಹಿಂಪಡೆದು ಮತ ಎಣಿಕೆ ಯಾವಾಗ ಎಲ್ಲದನ್ನು ಕೂಡ ಹೇಳ್ತಾರೆ. ಆಮೇಲೆ ಎಲ್ಲ 6ರಿಂದ 7 ಹಂತಗಳ ಚುನಾವಣೆ ನಡೆದರೂ ಕೂಡ ಮತದಾನ ಮಾತ್ರ ಒಂದೇ ದಿನ ನಡೆಯುತ್ತೆ. ಅದು ಯಾವಾಗ ಅನ್ನೋದೊಂದು ಕುತೂಹಲ ಇದೆ. ಹಾಗಾಗಿ ಇದೆಲ್ಲದೂ ಪ್ರೋಸೆಸ್ ಆಗಲಿಕ್ಕೆ ಸರಿಸುಮಾರು 2 ತಿಂಗಳ ಕಾಲ ಒಂದು ಟೈಮ್ ಸಿಗುತ್ತೆ. ಅಂದ್ರೆ ಇವಾಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಥವಾ ಮೇ 15ನೇ ತಾರೀಕು ಅಷ್ಟೊತ್ತಿಗೆ ಒಂದು ಸ್ಪಷ್ಟ ಚಿತ್ರಣ ದೇಶದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಸ್ಪಷ್ಟ ಚಿತ್ರಣ ಮೇ 15 ಒಳಗಡೆನೆ ಸಿಗುತ್ತೆ ಅನ್ಬೋದು ದಿವ್ಯಾ. ಅಂದ್ರೆ ದಿನಾಂಕ ಘೋಷಣೆ ಆದ ನಂತರವೇ ಈ ನೀತಿ ಸಂಹಿತೆ ಜಾರಿಗೆ ಬರುತ್ತೆ ಅಂತನಾ? ಖಂಡಿತ ದಿವ್ಯ, ಎಲ್ಲ ಒಂದು ಚುನಾವಣೆ ಸಂದರ್ಭದಲ್ಲೂ ಕೂಡ ಅಷ್ಟೇ ಚುನಾವಣಾ ಅಧಿಕಾರಿಗಳು ಯಾವಾಗ ಒಂದು ಸುದ್ದಿಗೋಷ್ಠಿ ಕರೆದು ಒಂದು ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡ್ತಾರೆ, ಅಲ್ಲಿಂದನೇ ಒಂದು ನೀತಿ ಸಂಹಿತೆಯನ್ನು ಜಾರಿ ಮಾಡ್ತಾರೆ. ಈಗ ಆಲ್ರೆಡಿ ಕೂಡ ಒಂದು ಅನೌನ್ಸ್ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ಹೊಸ ನೇಮಕಾತಿ ಆಗಬಹುದು ಮತ್ತು ವರ್ಗಾವಣೆ ಆಗ್ಬೋದು. ಎಲ್ಲದಕ್ಕೂ ಕೂಡ ಈಗ ಆಲ್ರೆಡಿ ಒಂದು ತಡೆಯನ್ನು ನೀಡಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಚುನಾವಣಾ ಅಧಿಕಾರಿಗಳು ತಮ್ಮ ಏನು ಒಂದು ಅಧಿಕಾರ ಇದೆ ಆ ಅಧಿಕಾರವನ್ನು ಎಲ್ಲ ರಾಜ್ಯ ಸರ್ಕಾರದ ಮೇಲೂ ಕೂಡ ಈಗ ಆಲ್ರೆಡಿ ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ. ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ